ಮೃತ ಅಯ್ಯಪ್ಪ ಮಾಲಾಧಾರಿಗಳ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ದೌಡಾಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್. ಹುಬ್ಬಳ್ಳಿಯ ಉಣಕಲ್ನ ಅಯ್ಯಪ್ಪ ದೇವಸ್ಥಾನದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಗಾಯಗೊಂಡು ಇಲ್ಲಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 9 ಮಾಲಾಧಾರಿಗಳ ಪೈಕಿ ನಿಜಲಿಂಗಪ್ಪ ಬೇಪುರಿ, ಸಂಜಯ್ ಸವದತ್ತಿ ಮೃತಪಟ್ಟಿದ್ದಾರೆ. ಈ ಇಬ್ಬರ ಕುಟುಂಬದವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಸರ್ಕಾರ ಘೋಷಣೆ ಮಾಡಿದೆ. ಮೃತ ನಿಜಲಿಂಗಪ್ಪ ಬೇಪುರಿ, ಸಂಜಯ್ ಸವದತ್ತಿ ಕುಟುಂಬಕ್ಕೆ ಪರಿಹಾರ ನೀಡಲಾಗುವುದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಚಿವ ಸಂತೋಷ್ ಲಾಡ್ ಅವರು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು ಸಹ ಸಾಂತ್ವನ ಹೇಳಿದ್ದಾರೆ. ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಲಾಗಿದೆ ಎಂದು ಲಾಡ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವಕ್ಕೆ ತೆರಳಿದ್ದ ಸಚಿವ ಲಾಡ್ ಅವರು ಇಬ್ಬರು ಮಾಲಾಧಾರಿಗಳು ಮೃತಪಟ್ಟ ಸುದ್ದಿ ತಿಳಿದ ಕೂಡಲೇ ಹುಬ್ಬಳ್ಳಿಗೆ ದೌಡಾಯಿಸಿದರು. ಉಳಿದ ಗಾಯಾಳುಗಳ ಚಿಕಿತ್ಸೆ ಮುಂದುವರೆದಿದ್ದು, ಲಾಡ್ ಅವರು ಖುದ್ದು ಸ್ಥಳದಲ್ಲಿದ್ದು ಅಗತ್ಯ ನೆರವಿಗೆ ಕ್ರಮ ಕೈಗೊಂಡಿದ್ದಾರೆ. ಗಾಯಗೊಂಡಿರುವ ಇತರ 7 ಮಂದಿಗೆ ಚಿಕಿತ್ಸೆ ಮುಂದುವರೆದಿದೆ. ಒಬ್ಬ ಬಾಲಕನ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಕುಟುಂಬದವರ ಜೊತೆ ಚರ್ಚಿಸಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತೆ ಎಂದು ಕಿಮ್ಸ್ ಆಸ್ಪತ್ರೆ ಬಳಿ ಲಾಡ್ ತಿಳಿಸಿದ್ದಾರೆ. ಕಿಮ್ಸ್ನಲ್ಲಿ ದಾಖಲಾಗಿರುವ 9 ಅಯ್ಯಪ್ಪ ಮಾಲಾಧಾರಿಗಳ ಚಿಕಿತ್ಸೆಗೆ ಬೆಂಗಳೂರಿನ ತಜ್ಞ ವೈದ್ಯರ ತಂಡದಿಂದ ಚಿಕಿತ್ಸೆ ಕೊಡಿಸಲು ಸಚಿವ ಲಾಡ್ ಅವರು ಸಾಕಷ್ಟು ಮುತುವರ್ಜಿ ವಹಿಸಿದ್ದರು. ಇವತ್ತು ನಿಜಲಿಂಗಪ್ಪ ಅವರು ಸುಮಾರು 58-59 ವಯಸ್ಸಿನ ನಿಜಲಿಂಗಪ್ಪನವರು, ಸಂಜಯ್ ಯುವಕ ಸುಮಾರು 16-17 ವರ್ಷ ಇರ್ತಕ್ಕಂಥ ಯುವಕ, ಇಬ್ಬರು ನಿಧನ ಹೊಂದಿದ್ದಾರೆ. ಇವತ್ತು ಏನು ಮಾತನಾಡ್ಬೇಕಂತ ಸೂಚಿಸ್ತಾ ಇಲ್ಲ, ಬಟ್ ಭಾಳ ಅನ್ಫಾರ್ಚುನೇಟು. ನಮ್ಮ ಸರ್ಕಾರ, ನಾವು, ನಮ್ಮ ಜಿಲ್ಲಾಡಳಿತ ಹಾಗೂ ಕಿಮ್ಸ್ ಸಂಸ್ಥೆ ಎಲ್ಲರೂ ಒಂದು ಪ್ರಯತ್ನವೂ ಮಾಡಿದ್ವಿ. ಸುಮಾರು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ನ ಕೂಡ ಕರೆಸಿ, ಸುಮಾರು 4 ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿ, ಪ್ಲಾಸ್ಟಿಕ್ ಸರ್ಜನ್ಸ್ನ ಕರೆಸಿಬಿಟ್ಟು ಇನ್ನೊಂದಕ್ಕಿಂತ ಏನು ಬೆಟರ್ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಒಂದು ವಿಚಾರನೂ ಮಾಡಿದ್ವಿ. ಹಾಗಾದರೆ ಇದು ಮಿತಿ ಮೀರಿ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಬರ್ನ್ ಅರೌಂಡ್ 60%, 70%, 80%ವರೆಗೆ 90%ವರೆಗೆ ಬರ್ನ್ ಆಗಿರೋ ಸಂದರ್ಭದಲ್ಲಿ ನಮಗೆ ಅವ್ರು ಉಳಿಸ್ಲಿಕ್ಕೆ ಆಗಲಿಲ್ಲ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ಆ ದೇವರು ಅವರಿಗೆ ಈ ನಷ್ಟವನ್ನು ಎದುರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಅವರು ಕೂಡ ಸಾಂತ್ವನ ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸುಮಾರು ಏನು ಮೃತಪಟ್ಟಿದ್ದಾರೆ ಅವರಿಗೆ 5 ಲಕ್ಷ ರೂಪಾಯಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇಲೆಗೆ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇವೆ. ಸರ್, ವಿಶೇಷ ಪ್ರಕರಣ ಅಂತ ಏನಾದರೂ ಪರಿಗಣಿಸಿ? ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಈ ಉಳಿದ ಗಾಯಾಳುಗಳ ಬಗ್ಗೆ, ಚಿಕಿತ್ಸೆ ಬಗ್ಗೆ ನಡೀತಾ ಇದೆ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಕೂಡ ಕ್ರಿಟಿಕಲ್ ಇದೆ, ಸಿಚುವೇಶನ್ ಭಾಳ ಕ್ರಿಟಿಕಲ್ ಇದೆ. ಒಂದೇ ಒಂದು ಮಗುನ ವಿನಾಯಕನ ನಾವು ಬರ್ನ್ವಾಡಿಗೆ ಹಾಕಿದ್ದೀವಿ, ಅವ್ನು ಸ್ವಲ್ಪ ಸ್ಟೇಬಲ್ ಇದೆ, ರಿಕವರಿಂಗ್ ಆಲ್ಸೋ. ಇನ್ನು ಉಳಿದವರು ಕ್ರಿಟಿಕಲ್ ಇದ್ದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಅವ್ರಿಗಿನ ಬೇರೆ ಕಡೆ ತಜ್ಞರನ್ನು ಕರೆಸಿ ಚಿಕಿತ್ಸೆ ಆಗಿದೆ. 4 ಜನನ ತಜ್ಞರನ್ನು ಕರೆಸಿದ್ದೀವಿ. ಸೊ ದೇ ಆರ್ ಹ್ಯಾಪಿ. ಎಲ್ಲ ಎಕ್ಸ್ಪರ್ಟ್ನವ್ರು ಏನು ಬಂದಾಗ ನಾನು ವೈಯಕ್ತಿಕವಾಗಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ನಾವೇನು ಚಿಕಿತ್ಸೆ ನಮ್ಮ ಕಿಮ್ಸ್ ಸಂಸ್ಥೆಯವರು ಆಗಿರಲಿ, ನಮ್ಮ ಎಲ್ಲ ಡಾಕ್ಟ್ರುಗಳು ಏನು ಕೊಡ್ತಾ ಇದ್ದಾರೆ ಅದು ಪರ್ಫೆಕ್ಟ್ ಆಗಿದೆ, ಕರೆಕ್ಟಾಗಿದೆ ಅಂತ ಹೇಳಿ ಅವರು ನಮಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಅವ್ರ ಪೇರೆಂಟ್ಸ್ಗಳಿಗೆ, ಫ್ಯಾಮಿಲಿ ಪೀಪಲ್ ಜೊತೆಗೆ ಇವತ್ತು ಸಮಾಲೋಚನೆ ಮಾಡಿ ನಮ್ಮ ಕೈಲಿ ಇನ್ನೂ ಏನಾಗುತ್ತೆ ಅಷ್ಟು ಒಂದು ಚಿಕಿತ್ಸೆನ ಮಾಡ್ತಾ ಇದ್ದೀವಿ. ಸರ್, ಈಗ ಸನ್ನದಿಗಳಲ್ಲಿ ಸಾಕಷ್ಟು ಮಾಲಾಧಾರಿಗಳು ಪೂಜೆ ಮಾಡ್ತಾರೆ, ಭಾಳ ಕಂಜೆಸ್ಟೆಡ್ ಪ್ಲೇಸ್ ಇರ್ತದೆ. ಇನ್ನೊಂದಂತ ಈ ರೀತಿ ಅವಘಡ ಪ್ರಿಕಾಷನರಿಗೆ ಏನು ಸಲಹೆ ಕೊಡ್ತೀವಿ? ಅವರವರು ವೈಯಕ್ತಿಕ ಈಗ ಯಾರೆಲ್ಲ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ನಮಗಿರೋದಿಲ್ಲ. ಇಂಥ ಒಂದು ಘಟನೆ ಆಗಬಾರ್ದು. ಈ ಘಟನೆ ಮುಖಾಂತರ ಸ್ವಲ್ಪ ಜನನು ಸಾರ್ವಜನಿಕವಾಗಿ ಅವರು ಎಚ್ಚರಿಕೆ ವಹಿಸ್ಕೋಬೇಕು. ಆಮೇಲೆ ನಮ್ಮ ಕೈಲೇ ಏನಾಗುತ್ತೆ, ಎಲ್ಲೆಲ್ಲಿ ನಾವು ಅವೇರ್ನೆಸ್ ಕೊಡ್ಬೋದು, ಅವೇರ್ನೆಸ್ ಬಿಟ್ಟರೆ ನಮ್ಮ ಕೈಲಿ ಏನು ಕೊಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್.
ಮುಂದುವರಿ ಅಮ್ಮ.